ಚಲೋ ಆಗಿದ್ದೀರೇನ್ರಿ? ನಾನಂತೂ ಚೆಲುವೆ ಆಗಿದ್ದೀನಿ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂದಮೇಲೆ ಯಾರಾದ್ರೂ ಸ್ಪೆಷಲ್ ವ್ಯಕ್ತಿ ಬರ್ತಾರೆ ಅಂತ ಅರ್ಥ. ಇವತ್ತು ನಮ್ಮ ಜೊತೆ ವಾಡ್ಯಾದ್ ಮನಿ ಮಂದಿ ಬರಕ್ ಹತ್ತಾರ. ಗೊತ್ತಾತೇನ್ರಿ ಇವ್ರು ಯಾರಂತ? ಮೂಡಲ್ ಮನೆಯ ನಮ್ಮ ಶಪ್ಪು ಅತ್ತೇರಿ. ಎಸ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ನಮ್ಮೊಂದಿಗೆ ಕನ್ನಡದ ಖ್ಯಾತ ಕಲಾವಿದೆ, ನಗುಮೊಗದ ಅಮ್ಮ, ಒನ್ ಅಂಡ್ ಓನ್ಲಿ ಪದ್ಮಜಾ ರಾವ್. ಇದು ದಿನ ದಿನ ಈ ತರ ಯಂಗರ್ ಆಗ್ತಿದ್ರೆ ನಿಮ್ಮನ್ನ ನೆಕ್ಸ್ಟ್ ಹೀರೋಯಿನ್ ಕರೀತಾರೆ, ತಾಯಿ ರೋಲ್ ಮಾಡಕ್ ಕರೆಯಲ್ಲ. ಥ್ಯಾಂಕ್ ಗಾಡ್, ಆ ತರ ಹೀರೋಯಿನ್ ಕರೀದೇ ಇದ್ರು ಪರವಾಗಿಲ್ಲ ಮಾರಾಯ್ತಿ. ಏನಾದ್ರೂ ಸ್ವಲ್ಪ ಬೇರೆ ತರದ ರೋಲ್ ಕೊಟ್ರೆ ಐ ವುಡ್ ಬಿ ಎಂಜಾಯ್ ಅಲ್ವಾ? ವಿಲ್ ಬಿ ಹ್ಯಾಪಿ. ಬೋರ್ ಆಗಿ ಹೋಗಿದೆ ಅದೇ ಅಮ್ಮ 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 ಮಾಡೋದು. ಅಂಡ್ ವೆರಿ ಕೈಂಡ್ ಅಮ್ಮ. ಆಕ್ಚುಲಿ ನಾನು ಅಷ್ಟೊಂದು ಕೈಂಡ್ ಅಲ್ಲ. ಓಹೋ, ಗೊತ್ತಾಯ್ತಾ? ರಿಯಲ್ ಲೈಫ್ ಅಲ್ಲಿ ರೌಡಿ ರಂಗಮ್ಮ ಟೈಪ್ಸ್, ಬಟ್ ಆನ್ ಸ್ಕ್ರೀನ್ ಸತಿ ಸಾವಿತ್ರಿ ಟೈಪ್ಸ್ ಅಲ್ವಾ? ಸರಿ, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಬಟ್ ಫಸ್ಟ್ ಇವತ್ತು ನಮ್ ಜೊತೆಗೆ ಯಾರು ಇರ್ತಾರೆ, ಯಾರ ಕೈ ರುಚಿನ ನಾವು ಟೇಸ್ಟ್ ಮಾಡ್ತಾ ಇದೀವಿ. ಓಕೆ, ನನ್ನ ಮಗ. ಇವಾಗ ತಾನೇ ಬಿಲ್ಡಪ್ ಕೊಟ್ರಪ್ಪ, ಅಮ್ಮ 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 ಬೋರ್ ಆಗಿದೆ ಅಂತ. ಇವಾಗ ಶುರು, ನನ್ನ ಮಗ ಅಂತ. ಮೈ ಓನ್ಲಿ ಸನ್ ಸಂಜೀವ್ ಅಂತ. ಕಾಮ, ನಾನ್ ನೋಡ್ಬೇಕು ಅಂತ ಕಾಕ್ತಿರೋದ್ರಿಂದ ಕಾಯ್ತಾ ಇದೀನಿ. ಸೊ ಲೆಟ್ಸ್ ವೆಲ್ಕಮ್ ಸ್ಟಾರ್ ಸವಿರುಚಿ ಅರಮನೆಯಲ್ಲಿ ಸಂಜೀವ್. ಸಂಜೀವ್, ನನ್ಗಿಂತ ಉದ್ದ ಕೂದಲು ನಿಮ್ಗೆ ಇರೋ ತರ ಇದೆ. ಅದಕ್ಕೆ ಗಂಟು ಹಾಕೊಂಡ್ಬಿಟ್ಟಿದ್ಯಾ? ನೋ ಕಾಂಪ್ಲೆಕ್ಸ್. ಸೇಫ್ ಆಗಿರೋದ ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಸಾಮಾನ್ಯವಾಗಿ ಎಲ್ಲರೂ ಯಂಗ್ ಅಂಡ್ ಎನರ್ಜೆಟಿಕ್ ಅಂಡ್ ವೈವೇಶಿಯಸ್ ಆಗಿರುವಾಗ ಮದುವೆ ಆಗಕ್ಕಿಂತ ಮುಂಚೆ ನಟಿ ಆಗ್ಬೇಕು ಅಂತ ಸ್ಕೆಚ್ ಹಾಕ್ತಾರೆ. ನೀವು ಮದುವೆ ಮಾಡ್ಕೊಂಡು ಮಮ್ಮಿ ಆಗಿ ನಟಿ ಆದ್ರಂತೆ. ಯಾಕೆ ಅಂತ ಕೇಳ್ತಿದ್ಯಾ? ಬಿಕಾಸ್ ಆಪ್ಷನ್ ಇರ್ಲಿಲ್ಲ, ಆ ತರದ್ದೇನು ಪ್ಲಾನಿಂಗ್ ಇರ್ಲಿಲ್ಲ. ಮೊದಲು ಮದುವೆ ಆಗ್ಬಿಡೋಣ, ಮಗು ಆಗ್ಬಿಡೋಣ, ಆಮೇಲೆ ನಿಧಾನಕ್ಕೆ ಆಕ್ಟಿಂಗ್ ಹೋಗೋಣ. ನೋ, ಇವನ್ ಐ ವಾಂಟೆಡ್ ಟು ಬಿಕಮ್ ಅ ಸ್ಟಾರ್. ಆವಾಗ್ಲೇ ನೀವು ಇಷ್ಟೇ ಇದ್ದಾಗಿಂದ ಆಸೆ ಇತ್ತಂತೆ ಸ್ಟಾರ್ ಆಗ್ಬೇಕು ಅಂತ. ಇಷ್ಟಿರ್ಬೇಕಾದ್ರಿಂದಾನು ಆಸೆ ಇತ್ತು, ಬಟ್ ನೋ ಎನ್ಕರೇಜ್ಮೆಂಟ್. ಸೊ ಯಾರು ತಂದೆ ತಾಯಿ ಬೇಡ ಅಂದ್ರ ಅಥವಾ ಹೆಂಗೆ? ಆರ್ಥೋಡಾಕ್ಸ್ ಫ್ಯಾಮಿಲಿ ಇರುತ್ತಲ್ಲ ಆ ತರ. ಸೊ ಐ ಹ್ಯಾಡ್ ನೋ ಎನ್ಕರೇಜ್ಮೆಂಟ್. ಮದುವೆ ಆಗಿ ಮಗು ಆದ್ಮೇಲೆ ಐ ಶುಡ್ ಥ್ಯಾಂಕ್ ಮೈ ಹಸ್ಬೆಂಡ್. ಎನ್ಕರೇಜ್ಮೆಂಟ್ ಅಂತ ಹೇಳಿದ್ದೀರಾ, ನಾವು ಸ್ವಲ್ಪ ಎನ್ಕರೇಜ್ ಮಾಡೋಣ ನಮ್ಮ ಹುಡುಗನಿಗೆ. ಯಾಕಂದ್ರೆ ಇವತ್ತು ನಮಗೋಸ್ಕರ ಸ್ಪೆಷಲ್ ಆಗಿ ಅಡುಗೆ ಮಾಡ್ತಾ ಇದ್ದಾನೆ. ಸೊ ಸಂಜೀವ್, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಎಕ್ಸೈಟೆಡ್? ತುಂಬಾ ಖುಷಿ ಆಗತ್ತೆ. ಬಟ್ ನಾನು ನಿಜ ಹೇಳ್ಬೇಕು ಅಂದ್ರೆ ಅಷ್ಟೊಂದು ಮನೇಲಿ ಜಾಸ್ತಿ ಮಾಡಲ್ಲ, ಬಟ್ ಈ ಡಿಶ್ ಒಂದು ನಾನು ಅವಾಗ ಮಾಡ್ತಾ ಇರ್ತೀನಿ. ಸಂಜೀವ್ ಅವರ ಸ್ಪೆಷಾಲಿಟಿ ಇದು. ಏನಿದ್ರ ಹೆಸರು? ಪೀಸ್ ಪುದೀನಾ ಕಬಾಬ್ ಅಂತಾರೆ ಇದಕ್ಕೆ. ಇವತ್ತು ನಂದು ಅದೃಷ್ಟ ಹೇಳ್ತೀನಿ ಅಲ್ವಾ? ಪೀಸ್ ಪುದೀನಾ ಕಬಾಬ್ ಹೇಗ್ ಮಾಡೋದು ಅಂತ ಒಂದು ಕ್ವಿಕ್ ರೌಂಡ್ ಆಫ್ ಇಂಟ್ರೊಡಕ್ಷನ್. ಇವ್ರು ಯಾರು? ಫಸ್ಟ್ ಮೇನ್ ಡಿಶ್ ಹೆಸರಲ್ಲೇ ಇದೆ, ನಮಗೆ ಪೀಸ್ ಬೇಕು. ಪೀಸು ಅದ್ರ ಜೊತೆ ಆಲೂಗಡ್ಡೆ ಆಲ್ಸೋ ಇಂಪಾರ್ಟೆಂಟ್ ಇದಕ್ಕೆ. ಬಟಾಣಿ, ಆಲೂಗಡ್ಡೆ, 2 ಆಲೂಗಡ್ಡೆ, ಆಮೇಲೆ ಒಂದು ಚಿಕ್ಕ ಕಪ್ಪು ಸಾಬುದಾನ ಇದ್ರು ಅಂದ್ರೆ ಸಾಕು. ಸಬ್ಬಕ್ಕಿ. ಅದಾದ್ಮೇಲೆ ನಿಮ್ಗೆ ಮೇಜರ್ ಮಸಾಲಾಗೆ ಬೆಳ್ಳುಳ್ಳಿ ಒಂದು ಹಾಫ್ ಕಪ್ ಇತ್ತು ಅಂದ್ರೆ ಸಾಕು. ಒಂದಿಷ್ಟು ಬೆಳ್ಳುಳ್ಳಿ ತಗೊಂಡು ಅದನ್ನ ಬಿಡಿಸಿ ಇಟ್ಕೊಳ್ಳೋದು. ಅದಾದ್ಮೇಲೆ ಶುಂಠಿ ಬೇಕು, ಆಲ್ರೆಡಿ ಕಟ್ ಆಗಿರೋದು ಶುಂಠಿ. ಕೊತ್ತಂಬರಿ, ಪುದೀನ ಒಂದ್ ಸ್ವಲ್ಪ ಜಸ್ಟ್ ಫಾರ್ ದ ಫ್ಲೇವರ್ ಅಂಡ್ ಟೇಸ್ಟ್. ಹಸಿಮೆಣಸಿನಕಾಯಿ, ಜೀರಿಗೆ. ಅಂಡ್ ಇದಕ್ಕೆ ಕ್ರಿಸ್ಪ್ ಬರ್ಲಿ ಅಂತ ಆಲ್ರೆಡಿ ರೆಡಿಮೇಡ್ ಕಾರ್ನ್ಫ್ಲೆಕ್ಸ್ ಸಿಗುತ್ತೆ ಮನೇಲೆ ಇರೋದು. ಸೊ ಅದನ್ನ ಕ್ರಶ್ ಮಾಡಿ ಅದ್ರ ಮೇಲೆ ಯು ಕ್ಯಾನ್ ರೋಲ್ ಇಟ್ ಅಂಡ್ ಶಾಲೋ ಫ್ರೈ ಮಾಡ್ಬೋದು. ದಿಸ್ ಇಸ್ ಬ್ರಿಲಿಯಂಟ್. ಸಾಮಾನ್ಯವಾಗಿ ಬ್ರೆಡ್ ಕ್ರಮ್ಸ್ ಅನ್ನ ಯೂಸ್ ಮಾಡ್ತಾರೆ, ಬಟ್ ಬ್ರೆಡ್ ಕ್ರಮ್ಸ್ ಮೈದಾ ಆಗಿರುತ್ತೆ. ಅಯ್ಯೋ ಮೈದಾನ ಅಂತ ಅನ್ಕೊಳ್ಳೋರು, ಹೆಲ್ತ್ ಕಾನ್ಶಿಯಸ್ ಆಗಿರೋರು, ಕರ್ಮ ಕುರ್ಮ ಅಂತ ರೆಡಿಮೇಡ್ ಕಾರ್ನ್ಫ್ಲೆಕ್ಸ್ ಸಿಗುತ್ತೆ, ಅದನ್ನ ರೆಡಿಯಾಗಿ ಇಟ್ಕೊಳ್ಳಿ. ಜೊತೆಗೆ ಎಣ್ಣೆ, ಉಪ್ಪು, ನಿಂಬೆಹಣ್ಣು ಕೊಡಿ ಕೈ. ಕಂಗ್ರಾಚುಲೇಷನ್ಸ್. ಇನ್ನು ಮುಂದೆ ಅಡಿಗೆ ಮಾಡಿಸ್ಬೋದು.
ಇನ್ನು ಮುಂದೆ ಮದ್ವೆನೂ ಮಾಡ್ಬೋದು. ಹೆಣ್ಮಕ್ಳ ಅಪ್ಲಿಕೇಶನ್ ಹಾಕಕ್ ರೆಡಿಯಾಗಿ. ಓಕೆ, ಸೊ ಏನ್ ಮಾಡ್ಬೇಕು ಫಸ್ಟ್ ಸಂಜೀವ್ ಇದನ್ನೆಲ್ಲ ಇಟ್ಕೊಂಡು? ಸೊ ಫಸ್ಟ್ ನಾವು ಇವೆರಡು ಬೇಯಿಸಕ್ ಹೋಗ್ಬೇಕು. Okay. ಸೊ ಇದು ಬೇಯಿಸ್ಬೇಕು ಅಂದ್ರೆ ಒಂಚೂರು ಟೈಮ್ ಆಗತ್ತೆ. ಸೊ ಫಸ್ಟ್ ನಾವ್ ಇದನ್ನ ಹಾಕೊಂಡ್ಬಿಡೋಣ. ಸೊ ಬಟಾಣಿ ಆಲೂಗೆಡ್ಡೆ ಜೊತೆ ಜೊತೆಲಿ ಬೇಯಿಸ್ತೀರಾ? ಹಾ, ಒಟ್ಟಿಗೆ ಬೇಯಿಸ್ಬಿಡೋದು. ಸೂಪರ್, ಕುಕ್ಕರ್ ಇಸ್ ರೆಡಿ. ಸೊ ಅರ್ಧ ಕಪ್ ಬಟಾಣಿ ಹಾಕೋದು ಓಕೆ, ಆ್ಯಂಡ್ 2 ಆಲೂಗಡ್ಡೆ. ಸೊ ಅಂದಾಜು ಒಂದು ಮನೇಲಿ ಒಂದು 4 ಜನ ಇದ್ದಾರೆ ಅಂದ್ರೆ 2 ಆಲೂಗಡ್ಡೆ ಇದೇ ನಮ್ಗೆ ಕಂಪ್ಲೀಟ್ ಆಗಿ ಥಿಕ್ನೆಸ್ ಬರೋದು. ಕಟ್ಟೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ, ಡೈರೆಕ್ಟ್. ಇಲ್ಲ, ಏನಕ್ಕಂದ್ರೆ ಆಮೇಲೆ ಸ್ಮ್ಯಾಶ್ ಮಾಡ್ತೀವಿ. ಸೊ ಇವಾಗ ಒಂದ್ಸತಿ ಬಾಯ್ಲ್ ಮಾಡಕ್ಕೆ ಡೈರೆಕ್ಟ್ ಆಗಿ ಇವೆರಡನ್ನ ಹಾಕಿ ಗ್ಯಾಸಲ್ಲಿ ಇಟ್ಬಿಡೋಣ. ಸೊ ಅದನ್ನ ಆಗೋ ಅಷ್ಟ್ರಲ್ಲಿ ನಾವು ಬೇರೆ ಪ್ರಿಪೇರ್ ಮಾಡ್ತೀವಿ. ನಿಮ್ ಬ್ಯಾಚುಲರ್ ಲೈಫ್ಗೆ ನಿಮ್ ತಾಯಿ ನೀರ್ ಹಾಕ್ತಾ ಇದಾರೆ, ಹಂಗಾಗಿ ಅವ್ರಿಗೆ ನೀರ್ ಹಾಕಿ ಅಂತ ಹೇಳೋಣ. ಬನ್ನಿ, ಹಾಕಿ ನೀರ್ ಇದ್ರಲ್ಲಿ. ಚಿಕ್ಕ ವಯಸ್ಸಿಂದಾನೂ ಆಕ್ಟಿಂಗ್ ಮಾಡ್ಬೇಕು ಅಂತ ನಮ್ಮ ಪದ್ಮಜರಾವ್ ಅವ್ರಿಗೆ ಬಹಳ ಆಸೆ ಇತ್ತು. ಸೊ ಮದುವೆ ಆಗಿ ಸಂಜೀವ್ ಹುಟ್ಟಾದ್ಮೇಲೆ ಆಕ್ಟಿಂಗ್ ಮಾಡಿದ್ರಿ. ಸೊ ವಾಟ್ ವಾಸ್ ಯುವರ್ ಇನ್ಸ್ಪಿರೇಷನ್? ಹಂಗಲ್ಲ ಶ್ರುತಿ, ನಾನು ಮೋರ್ ದೆನ್ ಇನ್ಸ್ಪಿರೇಷನ್ ಐ ಕ್ಯಾನ್ ಸೇ ಇಟ್ ಇಸ್ ಇನ್ಸ್ಟಿಂಕ್ಟ್. ಅಂದ್ರೆ ಹುಟ್ಟಿದಾಗ ಐ ಕ್ಯಾನ್ ಸೇ ಒಂದು 6-7 ವರ್ಷಕ್ಕೇನೆ ನಾನು ಆಗಲೇ ಲಗ್ಜ ಜೀನತಮ್ಮ ಅಂದು ಗೊತ್ತು ಗೆಸ್ ಎಸ್, ಅದರಲ್ಲಿ ಸೂಪರ್ ಆಗಿರೋ ಆ ಸಾಂಗ್ ಇದೆ. ಓಕೆ, ಅದನ್ನ ನೋಡ್ದಾಗಿಂದಾನು ಐ ಮೀನ್ ಲಾಟ್ ಆಫ್ ಫಿಲ್ಮ್ಸ್ ಅಲ್ಲಿ ಹಿಂದಿ, ನಾ ಬಾಂಬೆಲ್ ಬೆಳೆದವಳು, ಅಲ್ಲಿ ಹಿಂದಿ ಮರಾಠಿ ಫಿಲ್ಮ್ಸ್ ಎಲ್ಲ ನೋಡ್ದಾಗ್ಲಿಂದ ಐ ನ್ಯೂ ದಿಸ್ ಇಸ್ ವೇರ್ ಐ ಬಿಲಾಂಗ್. ನಾನು ಇದೇ ಆಗ್ಬೇಕು ಅಂತ ನಂಗೆ ಗೊತ್ತಿತ್ತು. ಯಾವುದೇ ಒಂದು ಆಮೇಲೆ ಫುಲ್ ಆಕ್ಟಿಂಗ್ ಮಾಡ್ತಾ ಇದ್ದೆ ನಾನು. ಅಂದ್ರೆ ಜಿನತಮನ್ ತರ ಮಾಡು, ರೇಖಾ ತರ ಮಾಡು, ಅಮಿತಾಬ್ ತರ ಮಾಡು, ಹೇಮಾ ಮಾಲಿನಿ ತರ ಫುಲ್ ಎಲ್ಲಾ ಫಿಲ್ಮ್ಸ್ ಡೈಲಾಗ್ಸ್ ಎಲ್ಲ ಹೇಳ್ತಾ ಇದ್ದೆ. ಸೊ ಇಲ್ಲಿ ಒಂದು ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ನನ್ನ ಫಿಲ್ಮ್ಸ್ ಬೇಕಾದ್ರೆ ಡೈಲಾಗ್ ಹೇಳ್ತೀನಿ. ಆ ಹಳೇದೆಲ್ಲ ಮರ್ತೋಗಿದೆ ಶ್ರುತಿ, ಪ್ಲೀಸ್. ಇವಾಗ ಇಲ್ಲ ಅಮಿತಾಬ್ ರೇಖಾ ಅಂತೆಲ್ಲ ಹೇಳ್ಬಿಟ್ಟು ಇವಾಗ ನಾನ್ ಮಾಡೋದೇ ಇಲ್ಲಮ್ಮ ಅಂದ್ರೆ ಹೆಂಗೆ? ಏನಾದ್ರು ಒಂದ್ ಡೈಲಾಗ್ ಹೊಡಿರಿ. ನನ್ನ ಮಗನ್ ಸ್ಟೈಲಲ್ಲಿ ಪದ್ಮಜ ರಾವ್ ಕೋ ಢೂಂಢನಾ ಮುಷ್ಕಿಲ್ ಹಿ ನಹೀ ನಾಮುಮ್ಕಿನ್ ಹೈ. ಕೇಳ್ರಪ್ಪ, ಡಾನ್ ಅಮಿತಾಬ್ ಇಂದ ಶಾರುಖ್ ಖಾನ್ ಬಂದ್ಬಿಟ್ರೆ. ಸ್ಮಾರ್ಟ್ ಯು ಆರ್. ಸರಿ, ಬನ್ನಿ, ಏನೇನ್ ಹಾಕ್ಬೇಕು ಇದ್ರಲ್ಲಿ? ಸೊ ಫಸ್ಟ್ ಮೇನ್ ಮಸಾಲ. ಸೊ ಒಂದು ಪಾಡ್, ಒಂದು ಬೆಳ್ಳುಳ್ಳಿ ಅಷ್ಟು ಓಕೆ, ಡೈರೆಕ್ಟ್ ಆಗಿ ಹಾಕ್ಬೋದು. ಒಂದ್ 4-5 ಹೌದು. ಓಕೆ, ಅದಾದ್ಮೇಲೆ ಒಂಚೂರು ಶುಂಠಿ ಓಕೆ, ಕಟ್ ಆಗಿದ್ರೆ ಈಸಿಯಾಗಿ ಗ್ರೈಂಡ್ ಆಗುತ್ತೆ. ಅದು ಒಂದು 1/2 ಟೀಸ್ಪೂನ್, ಒಂದು ಟೇಸ್ಟಿಗೆ ಏನ್ ಬೇಕು ಅಷ್ಟು. ಗೊತ್ತಾಯ್ತಲ್ಲ, ಬೆಳ್ಳುಳ್ಳಿ ಶುಂಠಿ. ಅದಾದ್ಮೇಲೆ ಕೊತ್ತಂಬರಿ ಬೇಕೇ ಬೇಕು. ಇದು ಆಲ್ಮೋಸ್ಟ್ ನಮ್ ಎಲ್ಲಾ ಡಿಶಸ್ಗೂ ಇದು ಹೋಗುತ್ತೆ. ಅಂಡ್ ಮೇನ್ ಫ್ಲೇವರ್ ಪುದೀನ ಅಂತಾನೆ ಬರೋದು. ಸೊ ಆಲ್ಮೋಸ್ಟ್ 1/2 ಕಪ್ ಪುದೀನ ಹಾಕ್ತೀನಿ ನಾನು ಇದಕ್ಕೆ. ಅಂಡ್ ಹಸಿಮೆಣಸಿನ್ಕಾಯಿ ನಮಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟನ್ನ ಮ್ಯಾಚ್ ಮಾಡಿ ಹಾಕೋಬಹುದು. ನೀವು ಖಾರ ತಿಂತೀರಾ? ಕೇಳಿ ಅವ್ರನ್ನ, ಲೆಟ್ ಮಿ ಸಿ ಇಫ್ ಹಿ ನೋಸ್. ಅವ್ರಿಗೆ ಬೇಕು ಅಂದ್ರೆ ನಾನು ಆಕ್ಚುಲಿ ಇಡೀ ಕಪ್ಪೆ ಹಾಕ್ಬೇಕಾಗತ್ತೆ. ಬಟ್ ಈಗ ನಾವೆಲ್ಲ ತಿನ್ನಕ್ಕೆ ಅನ್ಬಿಟ್ಟು ನಾನು ಒಂಚೂರು ಹಾಕ್ತಾ ಇದೀನಿ ಅಷ್ಟೇ. ತುಂಬಾ ಖಾರ ತಿಂತೀನಿ ಶ್ರುತಿ. ಹಸಿಮೆಣಸಿನ್ಕಾಯಿ ಅಂದ್ರೆ ಬ್ರೆಡ್ ಮಧ್ಯ ಹಸಿಮೆಣಸಿನ್ಕಾಯಿ ಇಟ್ಕೊಂಡು ತಿಂತಾರೆ. ಎಕ್ಸಾಮ್ ಅಲ್ಲಿ ಪಾಸ್ ಆಗೋದು. ಎಸ್, ಓಕೆ. ನೆಕ್ಸ್ಟ್ ಜೀರಿಗೆ 1/2 ಟೀಸ್ಪೂನ್ ಸಾಕಿದ್ದು. ಓಕೆ, ಸೊ ಏನ್ ಇವಾಗ ನೆಕ್ಸ್ಟ್ ಇದನ್ನ ಗಿರ್ ಅನ್ಸೋಣ? ಹೌದು. ಇದನ್ನ ನೆಕ್ಸ್ಟ್ ಮಿಕ್ಸಿಲಿ ಹಾಕಿ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಬಟ್ ಇದು ಪ್ಲಸ್ ಇದು ಟೈಮ್ ಆಗತ್ತೆ. ನಾವು ಅಷ್ಟ್ರಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಸಾಬುದಾನನ ಒಂದ್ ಸ್ವಲ್ಪ ಬೌಲಲ್ಲಿ ಒಂದು 1/2 ಕಪ್ ಹಾಕಿರ್ತೀನಿ. ಓಕೆ, ಹಾಕಿ ನೀರಲ್ಲಿ ನೆನ್ಸೋಣ, ಯಾಕಂದ್ರೆ ಅದು ಒಂದ್ ಸ್ವಲ್ಪ ಟೈಮ್ ತಗೊಳತ್ತಲ್ವಾ. ಇದು ಟೈಮ್ ತಗೊಳತ್ತೆ. ನೀರ್ ಹಾಕೋರಲ್ಲಿ ಇದಾರಲ್ಲ, ನೀರ್ ಕೊಡ್ಬೇಕಪ್ಪ ದಯವಿಟ್ಟು. ಸಾಕು. ಇದನ್ನ ನೆನ್ಸಾಯ್ತು, ಇದನ್ನ ಗಿರ್ ಅನ್ಸೋಣ. ಹೌದು. ಓಹೋ, ಓಕೆ. ಇದೊಳ್ಳೆ ಚಟ್ನಿ ಕನ್ಸಿಸ್ಟೆನ್ಸಿ ತರಾನೇ ಬಂದಿದೆ ಸ್ವಲ್ಪ, ಅಲ್ವಾ? ಹೌದು. ಸೊ ಈಗ ಇದು ಆಗಿದ ತಕ್ಷಣ ನಾವೆಲ್ಲ ಒಂದು ಬೌಲ್ ತಗೊಂಡು ಇದನ್ನ ಪ್ಲಸ್ ಪೀಸ್ನ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಐ ಥಿಂಕ್ ಅದಕ್ಕೆ ಇನ್ನೂ ಟೈಮ್ ಇದೆ ಅನ್ಸುತ್ತೆ ಆಗಕ್ಕೆ. ಹೌದು. ಈ ಗ್ಯಾಪ್ ಅಲ್ಲಿ ನಿಮ್ಮ ಬೇರೆ ಫ್ರೆಂಡ್ಸ್ ಬಗ್ಗೆ ಮಾತಾಡೋಣ. ಹುಡುಗಿರು ಅಲ್ಲ, ಹುಡುಗರು ಅಲ್ಲ, ಮನುಷ್ಯರೇ ಅಲ್ಲ. ಫಸ್ಟ್ ಆಫ್ ಆಲ್ ಮನುಷ್ಯರಿಗಿಂತ ಮೇಲು ಅಂತ ಹೇಳಬಹುದು ಅಲ್ವಾ? ಪ್ರಾಣಿಗಳು. ಸೊ ಹೌ ಕ್ಲೋಸ್ ಆರ್ ಯು ಟು ಆನಿಮಲ್ಸ್? ತುಂಬಾ ಕಥೆಗಳು ಕೇಳಿದೀನಿ ನಿಮ್ ಬಗ್ಗೆ, ನಿಮ್ಮ ಪ್ರಾಣಿಗಳ ಕತೆ ಬಗ್ಗೆ. ಅಂಡ್ ಪ್ರತಿ ಸತಿ ನೀವು ಪ್ರಾಣಿಗಳ ಜೊತೆ ಇದ್ದಾಗ ನಿಮ್ ತಾಯಿ ಮೂರ್ಛೆ ಹೋಗೋ ಕಥೆಗಳು ಅಲ್ವಾ? ಎಲ್ಲಿಂದ ಶುರು ಆಯ್ತು ಇದು ಪದ್ಮಜ, ಈ ಲವ್?
ಡೇಂಜರಸ್ ಶ್ರುತಿ. ಅಲ್ಲ ಏನೋ ಒಂದು ಬೆಕ್ಕು ನಾಯಿನ ಮುದ್ದು ಮಾಡದೆ ಒಂದು ಬ್ರೆಡ್ ಹಾಲು ಹಾಕದೆ ಅಲ್ಲ, ಹಾವು ಇಷ್ಟಿಷ್ಟು ದಪ್ಪ ಕಿಂಗ್ ಕೋಬ್ರಾನ್ ಹಿಂಗೆ ಹಿಡ್ಕೊಂಡ್ರೆ ಹೆದರಿಕೆ ಆಗಲ್ವಾ? ಈಗ ಶ್ರುತಿ ಈಗ ಒಂದು 3 years ಇಂದ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಈಗ ಅವ್ನಿಗೆ ಹ್ಯಾಂಡಲ್ ಮಾಡಕ್ ಬರುತ್ತೆ ಅಂತ ಗೊತ್ತಿದೆ. ಶುರುನಲ್ಲಿ ಏನ್ ಮಾಡಿ ಇಷ್ಟು ಚಿಕ್ಕ ಹುಡುಗ ಒಂದು 15-16 ವರ್ಷ ಇಷ್ಟು ದೊಡ್ಡ ಕಿಂಗ್ ಕೋಬ್ರಾನ್ ಹಿಡ್ಕೊಂಡ್ ಬಂದ್ರೆ ಮೂರ್ಛೆ ಹೋಗೋದಲ್ದೆ ಇನ್ನೇನು. ಎಸ್ ಸಂಜೀವ್, ಹೌ ಡಿಡ್ ದಿಸ್ ಲವ್ ಫಾರ್ ಅನಿಮಲ್ಸ್ ಸ್ಟಾರ್ಟ್? ಹೆಂಗ್ ಶುರು ಆಯ್ತು? ಒಂದು NIE ಕ್ಲಾಸಸ್ ಅಂತ ಆಯ್ತು, ನ್ಯೂಸ್ ಪೇಪರ್ ಇನ್ ಎಜುಕೇಶನ್ ಅಂತ. Okay. ಅವಾಗ MK ಶ್ರೀನಾಥ್ ಅಂತ ಬೆಂಗಳೂರ್ದು ಫಸ್ಟ್ WWF ಡೈರೆಕ್ಟರ್, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಡೈರೆಕ್ಟರ್. ಓಕೆ. ಅವ್ರು ನಮ್ಮ ಕ್ಲಾಸ್ಗೆ ಒಂದು ಮೊಸಳೆ ಮರಿ ಜೊತೆ ಬಂದ್ರು. ಮೊಸಳೆ ಮರಿ? ವಾಸ್ ಮೈ ಇನ್ಸ್ಪಿರೇಷನ್. ಅವ ವಾಲಂಟಿಯರ್ ಬೇಕು ಅಂದ್ರು. ಚಿಕ್ಕ ಮಾರುತಿ ಕಾರಲ್ಲಿ ಹಿಂದೆ ಡಿಕ್ಕಿ ತೆಗೆದ್ರೆ ಮೊಸಳೆ ಮರಿ ಇತ್ತು. ತಗೊಂಬಾಪ ಅಂತ ಹೋಗ್ಬಿಟ್ರು. ನಾನ್ ನೋಡಿ ಯಾರು ಈ ವಯಸ್ಸಾಗಿದ್ ಮನುಷ್ಯ ಹಿಂಗೆ ನಾವ್ ಇಷ್ಟೆಲ್ಲ ಮಾಡಿದ್ವಿ. ಸೊ ಅವ್ರನ್ನ ಕರೆದಿ ನನ್ಗೆ ಹಿಂಗೆಲ್ಲ ಆಗಲ್ಲ ಅಂದ್ರೆ ಅವ್ರು ಹೇಳ್ಕೊಟ್ರು. ಅಂಡ್ ನಾನು ಯಾವಾಗ ಕ್ಲಾಸಲ್ಲಿ ವಾಕ್ ಮಾಡಿದ್ನೋ ಮೊಸಳೆ ಮರಿನ ಕೈಯಲ್ಲಿ ಹಿಡ್ಕೊಂಡು ಪಿನ್ ಡ್ರಾಪ್ ಸೈಲೆನ್ಸ್ ನನ್ಗೆ ಅವತ್ತು ಏನು ಅಂತ ನನ್ಗೆ ಗೊತ್ತಾಗಿತ್ತು, ದ ಪವರ್ ಆಫ್ ಅನ್ ಅನಿಮಲ್. ನೋಡ್ರಪ್ಪ, ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಮನುಷ್ಯರು ಮಾಡಕ್ ಆಗದೆ ಇರೋ ಕೆಲಸ ಪ್ರಾಣಿಗಳು ಮಾಡತ್ವೆ. ಸಂಜೀವ್ ಫ್ಯಾನ್. ಐ ಥಿಂಕ್ ಒಂದ್ ವಿಸಿಲ್ ಸಾಕು ಅನ್ಕೊಂತೀನಿ. ಆಫ್ ಮಾಡೋಣ. ಬಟಾಣಿ ಇಂದ ಆಲೂಗಡ್ಡೆ ಅಲ್ವಾ? ಕರೆಕ್ಟ್. ತುಂಬಾ ಪಿಚ ಪಿಚ ಅಂತ ಆಗೋದ್ರೆ ಕಷ್ಟ. ಓಪನ್ ಮಾಡ್ಬೋದಾ? ಸೊ ಆಲೂಗಡ್ಡೆ ಬಟಾಣಿ ಎರಡೂ ಇದೆ. ಸೊ ಫಸ್ಟ್ ನಾನು ಬರೀ ಬಟಾಣಿನ ಎತ್ತೀನಿ. ಇದನ್ನ ಇವಾಗ ಸಪರೇಟ್ ಆಗಿ ಮ್ಯಾಶ್ ಮಾಡ್ಕೋಬೇಕಾ? ಹೌದು, ಫಸ್ಟ್ ನಾವು ಬಟಾಣಿ ಮಾತ್ರ ಹಾಕೋಣ. ಬಟಾಣಿ ಗ್ರೈಂಡರ್ ಅಲ್ಲಿ ಹಾಕಿ ಮಿಕ್ಕಿದ ಮಸಾಲಾ ಜೊತೆ ನಾವೇನ್ ಮಾಡಿದೀವೋ ಅದನ್ನ ಬಟಾಣಿನ ಹಾಕಿ ನಾವು ಫಸ್ಟ್ ಮಿಕ್ಸ್ ಮಾಡ್ಕೊಂಬಿಡೋಣ. ಓಕೆ. ಆಮೇಲೆ ಸಪ್ರೇಟ್ ಆಗಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡೋಣ. ಸೊ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಜೀರಿಗೆ ಇದನ್ನೆಲ್ಲ ಮಿಕ್ಸಿಯಲ್ಲಿ ನಾವು ಗ್ರರ್ ಅನ್ಸಿರ್ತೀವಲ್ಲ, ಅದಕ್ಕೆ ಬೇಯಿಸಿರೋ ಬಟಾಣಿ ಹಾಕಿ ಮತ್ತೆ ಗ್ರರ್ ಅನ್ಸ್ಬೇಕು. ಘಮ್ ಅಂತ ಇದೆ. ಇಲ್ಲಿ ಪರಿಮಳ ತೋರಿಸು. ಸಖತ್ತಾಗಿದೆ, ಘಮ್ ಅಂತ ಇದೆ ಅಲ್ಲ. ಸೊ ಈ ಕನ್ಸಿಸ್ಟೆನ್ಸಿ ಬರಬೇಕು. ಹೌದು, ಪೇಸ್ಟ್ ತರ ಆಗಬೇಕು. ಅವಾಗ ಈಸಿಲಿ ಪೊಟ್ಯಾಟೊ ಮಿಕ್ಸ್ ಆಗುತ್ತೆ. ವೆರಿ ನೈಸ್. ಸೊ ಈಗ ನಾವು ಆಲ್ರೆಡಿ ಬೇಯಿಸಿದ ಆಲೂಗಡ್ಡೆ ಇದೆಯಲ್ಲ, 2 ಆಲೂಗಡ್ಡೆ ತಗೊಳ್ಳೋಣ ಬೌಲಲ್ಲಿ. ಇದೇ ತರ ಪೇಸ್ಟ್ ಆಲೂಗಡ್ಡೆನೂ ಬರ್ಬೇಕು, ಅಂದ್ರೇನೆ ಮಿಕ್ಸ್ ಆಗೋದು. ಎರಡು ಕನ್ಸಿಸ್ಟೆನ್ಸಿ ಸೇಮ್ ಇರ್ಬೇಕು. ಹೌದು ಹೌದು. ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದ್ರ ಜೊತೆಗೆ ಒಂಚೂರು ಸಾಬುದಾನನೂ ಹಾಕೋಬೇಕು. ಫಸ್ಟ್ ಇದನ್ನ ಹಾಕ್ಬಿಟ್ಟು ಪೇಸ್ಟ್ ಒಂದು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಇವಾಗ ಆಲ್ರೆಡಿ ನೆಂದಿರೋದು ಸಾಬುದಾನ ಇದೆಯಲ್ಲ, ಇಷ್ಟು ಹಾಕ್ಬೇಕಾ? ಇಲ್ಲ ಇಲ್ಲ ಇಲ್ಲ, ಇದರಲ್ಲಿ ಒಂದು ಅರ್ಧ ಹಾಕಿದ್ರೆ ಸಾಕು. ಓಕೆ. ಸೊ ಈ ಸ್ಪೂನ್ ಇಲ್ಲಿದೆ. ಸೊ ಸಾಬುದಾನನ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನ ಸುಮ್ಮನೆ ನೀರಲ್ಲಿ ನೆನ್ಸಿಡ್ಬೇಕು. ವಾರೇ ವಾ, ನೋಡಕ್ಕಂತೂ ಚೆನ್ನಾಗಲ್ವಾ? ಐಡಿಯಾನು ಏನೋ ಡಿಫ್ರೆಂಟ್ ಆಗಿದೆಯಪ್ಪ. ಅಂಡ್ ಇದಕ್ಕೆ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಅಫ್ಕೋರ್ಸ್ ಉಪ್ಪು. ಓಕೆ, ಸರಿ. ಅಂಡ್ ಚೂರು ನಿಂಬೆಹಣ್ಣು. ಸೊ ಅರ್ಧಕ್ಕಿಂತ ಕಮ್ಮಿ ನಿಂಬೆಹಣ್ಣು ಹಾಕ್ಬೇಕು. ಹೌದು. ತಕ್ಷಣ ಮಿಕ್ಸ್ ಮಾಡ್ಬೇಕು. ನೀವೇ ಮಾಡಿ. ಡನ್. ಸೊ ಈಗ ನೆಕ್ಸ್ಟ್ ಇದಕ್ಕೆ ಆಕ್ಚುಲಿ ನಾವು ಕಾರ್ನ್ಫ್ಲೇಕ್ಸ್ ಮಾಡ್ಕೋಬೇಕು. ಅಂಡ್ ಇದನ್ನ ಶಾಲೋ ಫ್ರೈ ಮಾಡ್ತಾ ಇದೀವಿ. ಸೊ ಪ್ಯಾನ್ ಹೀಟಿಗೆ ಇಟ್ಕೊಂಡ್ಬಿಡೋಣ. ಇದು ನಮ್ಮ ಅಚ್ಚುಮೆಚ್ಚಿನ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್. ನೀವು ಮನೇಲಿ ಯೂಸ್ ಮಾಡಿ, ವೆರಿ ವೆರಿ ಹೆಲ್ದಿ. ಸಿನ್ಸ್ ಇಟ್ಸ್ ನಾನ್ ಸ್ಟೇಕ್, ಐ ಥಿಂಕ್ ಇಷ್ಟು ಸಾಕು ಅನ್ಸುತ್ತಲ್ಲ. ಇವಾಗ ಏನ್ ಮಾಡ್ಕೊಳ್ಳೋಣ? ಇದಕ್ಕೆ ಕ್ರಿಸ್ಪ್ ಬರಕ್ಕೆ ಫಸ್ಟ್ ಮನೇಲಿ ಕಾರ್ನ್ಫ್ಲೇಕ್ಸ್ ಇರುತ್ತಲ್ಲ, ಹೌದು, ಕಾರ್ನ್ಫ್ಲೇಕ್ಸ್ ಒಂಚೂರು ತಗೊಳ್ಳೋಣ. ಇಷ್ಟು ತಗೊಂಡು ಇದನ್ನ ಕ್ರಶ್ ಮಾಡ್ಕೊಳ್ಳೋಣ. ಓ ನೈಸ್. ಸೊ ಬೇಸಿಕಲಿ ಇವಾಗ ಈ ಕಬಾಬ್ ಅನ್ನ ಇದ್ರಲ್ಲಿ ನೀವು ಉರುಳಿಸ್ತೀರಾ? ಎಸ್ ಎಸ್ ಎಸ್. ಅವಾಗಲೇ ಅದು ಔಟರ್ಸ್ ಇದ್ರದ್ದು ಕಂಪ್ಲೀಟ್ ಲೇಯರ್ ಕ್ರಿಸ್ಪ್ ಆಗಿ ಬರುತ್ತೆ. ಇದನ್ನ ಟಾಪ್ ಅಂಟದೇ ಇರಲಿ ಅಂತ ಅಂಡ್ ಕ್ರಿಸ್ಪಿನೆಸ್ಗೆ ಓಕೆ, ಇದರಲ್ಲಿ ಸೈಡ್ಸ್ ಎಲ್ಲ ಮಾಡ್ಕೋಬೇಕಲ್ಲ. ಎಸ್ ಎಸ್ ಎಸ್.
Oh, this looks really yummy. ವೆರಿ ನೈಸ್. ಇದನ್ನ ತಿರುಗ್ಸೋ ಟೆಕ್ನಿಕು ಇದೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ? ಅಲ್ಲ, ತುಂಬಾ ಚೆನ್ನಾಗಿ ಕಾಣ್ತಿದೆ. ಅದು ಈ ಮೂರು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಸಿಮ್ ಅಲ್ಲಿ ಕಾರ್ನ್ ಫ್ಲೇಕ್ಸ್ ಚೆನ್ನಾಗಿ ಲೈಟ್ ಆಗಿ ಬ್ರೌನ್ ಆಗಿದೆ. ಐ ಥಿಂಕ್ ಇಟ್ಸ್ ರೆಡಿ ಅಲ್ಲ? ಹೌದು ಹೌದು. ಸೊ ಯಸ್, ಓವರ್ ಟು ದ ಪ್ಲೇಟ್. It's looking delicious. It is smelling delicious. ಸೂಪರ್. ರೈಟ್, ಇವಾಗ ಈ ಪ್ಲೇಟ್ ನಮ್ಮ ಕೈಯಲ್ಲಿ ಬಂದಿದೆ ಅಂದ್ರೆ ಅರ್ಥ ಆಯ್ತಾ? ಇದ್ರ ಜೊತೆಗೆ ಟೊಮೆಟೊ ಕೆಚಪ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ದೇರ್ ಇಟ್ ಇಸ್. ಸೊ ಇವಾಗ ಫಾಲೋ ದ ಲೀಡರ್ ಟು ದ ಡೈನಿಂಗ್ ಟೇಬಲ್. ಬನ್ನಿ. ಪೀಸ್ ಆಗಿ ಪುದೀನಾ ಕಬಾಬ್ ಅನ್ನ ಕಬಳಾಯಿಸಕ್ಕಿಂತ ಮುಂಚೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಪೀಸ್ ಪುದೀನಾ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಹಸಿ ಬಟಾಣಿ 1 ಬಟ್ಲು, ಪುದೀನಾ ಅರ್ಧ ಬಟ್ಲು, ಆಲೂಗಡ್ಡೆ 2, ಸಬ್ಬಕ್ಕಿ ಅರ್ಧ ಬಟ್ಲು, ಜೀರಿಗೆ 1 ಟೀ ಚಮಚ, ಹಸಿಮೆಣಸಿನಕಾಯಿ 3, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಕಾರ್ನ್ಫ್ಲೇಕ್ಸ್, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಮೊದಲಿಗೆ ಬಟಾಣಿ ಆಲೂಗಡ್ಡೆಯನ್ನ ಬೇಯಿಸಬೇಕು. ಮೋತಿ ಸಬ್ಬಕ್ಕಿಯನ್ನ 1 ನಿಮಿಷ ನೀರಿನಲ್ಲಿ ನೆನೆಸಿಡಬೇಕು. ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಜೀರಿಗೆ, ಪುದೀನಾ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಹಾಕಿ ತರಿತರಿಯಾಗಿ ರುಬ್ಬಿಕೊಂಡು ನಂತರ ಬೇಯಿಸಿದ ಬಟಾಣಿ ಹಾಕಿ ರುಬ್ಕೊಳ್ಳಿ. ಪಾತ್ರೆಗೆ ಪೇಸ್ಟ್ ಮಾಡಿಕೊಂಡ ಆಲೂಗಡ್ಡೆ, ರುಬ್ಬಿಕೊಂಡ ಮಿಶ್ರಣ, ನೆನೆಸಿದ ಸಬ್ಬಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ ಸೇರಿಸಿ ಕಲಸಿ ಸುರುಳಿ ಆಕಾರದಲ್ಲಿ ಮಾಡಿಕೊಂಡು ಅದನ್ನ ಕಾರ್ನ್ಫ್ಲೇಕ್ಸ್ ಮಿಶ್ರಣದಲ್ಲಿ ಹೊರಳಿಸಿ ತವಾ ಮೇಲೆ ಎಣ್ಣೆ ಹಾಕಿ ಹದವಾಗಿ ರೋಸ್ಟ್ ಮಾಡಿಕೊಂಡ್ರೆ ಪೀಸ್ ಪುದೀನಾ ಕಬಾಬ್ ರೆಡಿ ಟು ಈಟ್. ಈ ಜಾಗಕ್ಕೆ ಬಂದಾದ್ಮೇಲೆ ಒಂದೇ ಕೆಲಸ ಮಾಡಬೇಕು, ಅಂಡ್ ಅದ್ರ ಹೆಸರು ಬ್ಯಾಟಿಂಗ್ ಅಂತ ಅರ್ಥ. ಸೊ ಲೆಟ್ ಅಸ್ ನಾಟ್ ವೇಟ್ ಫಾರ್ ಎನಿಥಿಂಗ್, ಕಮ್ ಆನ್. ಸಡನ್ ಆಗಿ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಮಳೆ ಬಂದಾಗ ಪಕೋಡ ಎಲ್ಲ ಡೀಪ್ ಫ್ರೈ ಮಾಡ್ಕೊಳ್ಳೋ ಬದಲು ಶಾಲೋ ಫ್ರೈ ಮಾಡ್ಕೊಳ್ಳಿ ಪೀಸ್ ಪುದೀನಾ ಕಬಾಬನ್ನ. ಎಸ್, ಐ ಆಮ್ ರಿಯಲಿ ಶಾಕ್. ಸಂಜೀವ್ ಇಸ್ ಅ ಬ್ರಿಲಿಯಂಟ್ ಕುಕ್ ಅಂತ ಗೊತ್ತಾಯ್ತು. ನಿಮಗ್ ಬಿಡಿ, ನಿಮಗ್ ಶಾಕ್ ಆಗಿ ಅಭ್ಯಾಸ ಆಗ್ಬಿಡಿದೆ. ಸೊ ಫಸ್ಟ್ ಶಾಕ್ ನಿಮ್ ಮಗ ಕೊಟ್ಟಿದ್ದು ಯಾವಾಗ ಅಂತ ಗೊತ್ತಾಯ್ತು. ಸೆಕೆಂಡ್ ಶಾಕ್ ಯಾವಾಗ ಕೊಟ್ರು? ಸಾಯಂಕಾಲ ಹಿಂಗೆ ಶೂಟಿಂಗ್ ಮುಗಿಸ್ಕೊಂಡು ಬಂದೆ, ಸುಮ್ಮನೆ ಟಿವಿ ಹಾಕಿದೆ. ಲೆಪ್ರಸಿ ಹಾಸ್ಪಿಟಲ್ ಅಲ್ಲಿ ಒಂದು ಹಳೇ ಬಾವಿ, ಅದರಲ್ಲಿ 4 ದೊಡ್ಡ ಹಾವು ಬಿದ್ದು ಸಿಕ್ಕಾಕೊಂಡ್ಬಿಟ್ಟಿದೆ. ವೆನ್ ಐ ಸಾ ದಟ್ ನ್ಯೂಸ್, ಶ್ರುತಿ, ನಾನಂದೆ ಸದ್ಯ ಸಂಜು ಗೊತ್ತಾಗ್ಲಿಲ್ವಲ್ಲ, ಸದ್ಯ ನೋಡ್ತಾ ಇಲ್ಲ ಟಿವಿ, ನೋಡ್ತಿಲ್ವಲ್ಲ, ಸಂಜು ಇಲ್ವಲ್ಲ, ಸಂಜು ಗೊತ್ತಾಗ್ತಿಲ್ಲಲ್ಲ. ಅಲ್ಲೆಲ್ಲ ಹಿಂಗ್ ಜನಗಳಿದ್ರು. ಹಾರ್ನೆಸ್ ಹಾಕ್ತಾ ಇದೀವಿ, ಈಗ ಹುಡುಗ ಇಳಿತಾನೆ, ಆ ಹಾವುಗಳನ್ನ ರೆಸ್ಕ್ಯೂ ಮಾಡ್ತಾನೆ ಅನ್ಬಿಟ್ಟು ಹಿಂಗ್ ಮಾಡಿದ್ರೆ ಸರ್ ಹಿಂಗ್ ತಿರುಗಿದ್ರು. ಅಯ್ಯೋ, ಇಲ್ಲಿ ಟಿವಿ ನೋಡ್ತಾ ಕೂತಿದ್ರೆ ಇನ್ನ ಚೆನ್ನಾಗಿರೋದು ಅನ್ಕೊಂಡೆ. ನೋಡಿದ್ರೆ ನಾನೇ ಅವನು ನೋಡ್ತಾ ಇದ್ದೀನಿ, ಇದು ಬೇಕಿತ್ತ. ಆಮೇಲೆ ನೋಡಿದ್ರೆ ಅವ್ನು ಇಳ್ದ, ನಿಧಾನಕ್ಕೆ ಇಳಿಸ್ತಾ ಇದ್ದಾರೆ. ಮೇಲ್ಗಡೆ ಎಲ್ಲ ಲೈಟ್ಸ್ ಇದೆ. ಆ ಬಾವಿ ಎಷ್ಟು ಡೀಪ್ ಇದೆ ಅಂದ್ರೆ ಶ್ರುತಿ, ಮೇಲ್ ಲೈಟ್ ಹಾಕಿ ಇವನನ್ನ ಇಳಿಸ್ತಾ ಇದಾರಲ್ಲ, ಇವನ್ ಕಾಣ್ತಾ ಇದ್ದಾನೆ. ಇವನು ಒಳಗೆ ಹೋಗ್ತಾ 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 ಕತ್ಲು. ಆ ಕತ್ಲಲ್ಲಿ ಹಾಳ್ಬಾವಿಲಿ ಇವನ್ ಹೋಗಿ ಆ 4 ಹಾವು ಹಿಡಿಯೋದು ಅಂದ್ರೆ ಈಗ ನನ್ ಗತಿ ಏನಾಗಿರ್ಬೇಡ. ಆಮೇಲೆ ಇವನ ಮೇಲ್ ತಗೊಂಡ್ಬಂದ್ವಿ. ಹಿ ಬ್ರಾಟ್ ಅಪ್ 4 ಸ್ನೇಕ್ಸ್, ಅದೇನೋ ಬ್ಯಾಗಲ್ಲೆಲ್ಲ ಕಟ್ಕೊಂಡು ಮೇಲ್ ಬಂದ. ಬಚಾವ್ ಮಾಡ್ದ, ನನ್ನನ್ನು ಬಚಾವ್ ಮಾಡ್ದ. ಅಂಡ್ ಈಸ್ ಡೂಯಿಂಗ್ ಅ ಗುಡ್ ಡೀಡ್ ಟು ದ ಸೊಸೈಟಿ. BBMP ಅವ್ರ ಜೊತೆ ಸೇರ್ಕೊಂಡು ಒಂದು ರೆಸ್ಕ್ಯೂ ಆಪರೇಷನ್ ಅಲ್ಲಿ ಏನೋ ಕೈ ಜೋಡಿಸಿ ಏನೋ ಒಳ್ಳೇದ್ ಮಾಡ್ತಾ ಇದಾರೆ. ಇಟ್ ಇಸ್ ಸಚ್ ಅ ಗ್ರೇಟ್ ಥಿಂಗ್. ಬರೀ ಡಾಕ್ಟ್ರು, ಇಂಜಿನಿಯರು, ಲಾಯರು ಅಂತೆಲ್ಲ ಆಗೋ ಬದಲು ಡಿಫ್ರೆಂಟ್ ಸ್ಟ್ರೀಮ್ ಅಲ್ವಾ? ವೆರಿ ಪ್ರೌಡ್ ಆಫ್ ಯು ಸಂಜೀವ್, ಗ್ರೇಟ್ ಜಾಬ್. ಓಕೆ, ನಾನು ಇವಾಗ ಫೋರ್ಕಲ್ ತಿನ್ನೋ ಬದಲು ಕೈಯೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೂಪರ್ ಆಗಿತ್ತು. ಬನ್ನಿ ಕೈ ತೊಳ್ಕೊಳ್ಳೋಣ. ಕರ್ಮ ಅಂತ ಮೇಲ್ಗಡೆ ಒಂದು ಗೋಲ್ಡನ್ ಬ್ರೌನ್ ಲೇಯರ್ ಆಫ್ ಕಾರ್ನ್, ಮಧ್ಯ ಸಾಫ್ಟ್ ಆಗಿರುವ ಪೀಸ್, ಆಹಾ, ಮತ್ತೆ ಆಲೂಗೆಡ್ಡೆ, ಬಟಾಣಿ ಆಲೂಗೆಡ್ಡೆ ಕಬಾಬ್ ಕಬಳಾಯ್ಸ್ ಆಗಿದೆ. ನಾವು ಚೆನ್ನಾಗಿ, ನೀವು ಇದೇ ಕೆಲಸ ಮಾಡ್ಬೇಕು ಅಂತ ಮನೇಲಿ ಸ್ಕೆಚ್ ಆಗ್ತಾ ಇರ್ತೀರಾ. ಬಟ್ ಬಿಫೋರ್ ದ್ಯಾಟ್ ಥ್ಯಾಂಕ್ ಯು ಅಂತ ಹೇಳಿ ನನ್ನ ಹುಡುಗನಿಗೆ. ಹೌ ಡಿಡ್ ಇಟ್ ಫೀಲ್ ಸಂಜೀವ್, ಇಲ್ಲಿ ಬಂದು ಸ್ಪೆಷಲ್ ಆಗಿ ಅಮ್ಮನಿಗೋಸ್ಕರ ನನಗೋಸ್ಕರ ಅಡುಗೆ ಮಾಡ್ಕೊಟ್ರಿ? ನನಗೆ ಅಡುಗೆಕ್ಕಿಂತ ಇಟ್ಸ್ ಅ ವೆರಿ ಗುಡ್ ಮೆಮರಿ ದಟ್ ಯು ನೋ ಒಟ್ಟಿಗೆ ಒಂದು ಅಮ್ಮನ ಜೊತೆ ಒಂದು ಐ ಕುಡ್ ಕಮ್ ಅಂಡ್ ಡೂ ಇಟ್ ಅಂತ. ಸೊ ಐ ಥಿಂಕ್ ಆಸ್ ಅ ಮೆಮರಿ ಇಟ್ ವಿಲ್ ಡೆಫಿನೆಟ್ಲಿ ಸ್ಟೇ. ನೀವು ಪ್ರೌಡ್ ಮದರ್ ಇವತ್ತು. ಫೀಲಿಂಗ್ ವೆರಿ ಪ್ರೌಡ್. ಶ್ರುತಿ, ನಾನು ಸಂಜು ಒಟ್ಟಿಗೆ ನಾವು ಜಾಸ್ತಿ ಹೋಗೇ ಇಲ್ಲ ಆನ್ ಸ್ಕ್ರೀನ್.
ಸೊ ಇದೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಶುಡ್ ರಿಯಲಿ ಥ್ಯಾಂಕ್ ಯು ಆ್ಯಂಡ್ ದಿ ಟೀಮ್ ಆ್ಯಂಡ್ ದಿ ಚಾನಲ್. ಯಾಕೆಂದರೆ ಅಲ್ವಾ ಚಿನ್ನಿ, ಯಾವಾಗಲೂ ಒಂದ್ಸಲ ಏನೋ ಒಂದು ಇಬ್ಬರದು ಅದು ಇಂಟರ್ವ್ಯೂ ನಾಪ್ಕ ಇಲ್ಲ. ಪ್ರೆಸ್ ಇಂದು ಒಂದು 4-5 ಸಲ ಆಗಿತ್ತು. ಕಲರ್ಸ್ ಕನ್ನಡ ಲೈಫ್ ಅನ್ನ ಕಲರ್ಫುಲ್ ಮಾಡಿದೆ ಅಂತ ಹೇಳಿ ಅಲ್ವಾ? ಸೂಪರ್. ಸರಿ, ಥ್ಯಾಂಕ್ ಯು ಸೋ ಮಚ್ ಸಂಜೀವ್ ಅಲ್ಲಿಯ ಸಂಜೀವ್. ಬರ್ತೀವಿ ನೀವು ಕಿಂಗ್ ಕೋಬ್ರಾ ನೋಡಕ್ಕೆ. ಬನ್ನಿ, ನಿಮ್ಮ ಮಗನ್ನ ಕಳ್ಸ್ಕೊಡೋಣ. ಲವ್ ಯು ಬೇಬಿ. ಬಾಯ್ ಬಾಯ್. ನಾವು ಬಾಯ್ ಹೇಳ್ತೀವಿ, ಬಟ್ ನಾವು ಬಾಯ್ ಹೇಳ್ಬಿಟ್ಟು ಮತ್ತೆ ನಾಳೆ ಹಾಯ್ ಅಂತ ಹೇಳ್ತೀವಿ. ಎಸ್. ಸೊ ನಾಳೆ ಮತ್ತೆ ಭೇಟಿ ಮಾಡ್ತೀವಿ. ನಾಳೆ ಮತ್ತೆ ಒಬ್ರ ಕೈ ರುಚಿನ ನಾವು ಟೇಸ್ಟ್ ಮಾಡ್ತೀವಿ. ಎಸ್. ವಿಷಯ ಏನ್ ಗೊತ್ತಾ, ಇವ್ರನ್ನ ಟಾಪ್ ಟು ಬಾಟಮ್ ಅನ್ಸಿದೀವಿ ನೋಡಿ. ಲಕ್ಷ್ಮಿ ತರ ಇದಾರೆ ತಾನೆ, ಬಟ್ ಇವರು 120 ರೂಪಾಯಿ ವಸೂಲಿ ಮಾಡಕ್ಕೆ ಒಬ್ರ ಜೊತೆ ಸೇರ್ಕೊಂಡು ಏನ್ ಮಾಡಿದ್ರು ಗೊತ್ತಾ? ಲಾಂಗು, ಮಚ್ಚು, ಚಾಕು, ಚೂರಿ ತೆಗೆದ್ರ ಆ ಕಥೆ ನಾಳೆ ಗೊತ್ತಾಗತ್ತೆ. ಮೋರ್ ಓವರ್ ಬರ್ತಿರೋರು ಸ್ಟ್ರಗ್ಲಿಂಗ್ ಡೇಸ್ ಇಂದ ಇವ್ರ ಜೊತೆ ಇದ್ದಾರೆ ಅಂಡ್ ಇವ್ರಿಗೊಂದು ಸರ್ಪ್ರೈಸ್ ಅನ್ನ ತರ್ತಾ ಇದ್ದಾರೆ. ಹೌದಾ? ಏನು ಅಂತ ಕೇಳ್ಬೇಡಿ, ಅದಕ್ಕೆ ಇಟ್ ಇಸ್ ಅ ಸರ್ಪ್ರೈಸ್. ಓಕೆ, ಫೈನ್. ಸೊ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಪದ್ಮಜ ರಾವ್. Both of us signing off. Tada. ಬಾಯ್ ಬಾಯ್. See you. ಎಸ್.